ಡಾಲಿ ಧನಂಜಯ, ನಟ ರಾಕ್ಷಸ ಅಂತ ಕರೆಸ್ಕೊಳ್ಳುವಂತಹ ಡಾಲಿ ಧನಂಜಯ ಅವರ ಮದುವೆ ನಿನ್ನೆ ಮೈಸೂರಿನಲ್ಲಿ ನಡೀತು. ನಿಮ್ಗೆಲ್ರಿಗೂ ಕೂಡ ಗೊತ್ತು, ಮದುವೆಯನ್ನು ತನ್ನದೇ ಆದ ಒಂದು ಡಿಸೈನಲ್ಲಿ ಮಾಡಿಕೊಂಡ್ರು ಡಾಲಿ ಅವರು. ಹಲವಾರು ಜನಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲ, ತನ್ನ ಅಭಿಮಾನಿಗಳಿಗೂ ಕೂಡ ವೇದಿಕೆಯ ಮೇಲೆ ನನ್ನನ್ನು ವಿಶ್ ಮಾಡಿ ಹೋಗಿ ಅಂತ ಕರೆದಿದ್ರು. ಅದಕ್ಕೋಸ್ಕರ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಹೋಗಿದ್ರು. ಅಷ್ಟೇ ಅಲ್ಲ, 1 ಲಕ್ಷಕ್ಕೂ ಅಧಿಕ ಮಂದಿಗೆ ಊಟದ ವ್ಯವಸ್ಥೆಗಳನ್ನು ಕೂಡ ನಮ್ಮ ಡಾಲಿ ಅವರು ಮಾಡಿದ್ರು. ಅದರಂತೆ ಹಲವಾರು ಜನ ಅಭಿಮಾನಿಗಳು ನುಗ್ಗಲುಗಳಿಂದ ಬಂದರು. ಅಲ್ಲಿ ಬೌನ್ಸರ್ಸ್ಗಳ ನೇಮಕಗಳನ್ನು ಮಾಡಲಾಗಿತ್ತು. ಅಲ್ಲಿ ಲೇಡಿ ಬೌನ್ಸರ್ಸು ಇದ್ರು, ಜೆಂಟ್ಸು ಇದ್ರು. ಆದರೆ ಸ್ಟೇಜ್ ಮೇಲೆ ಒಂದೇ ಸಲ ಅಭಿಮಾನಿಗಳು ನುಗ್ಗಿ ಬಂದಿದ್ದರಿಂದ ಕೇವಲ ವಿಶ್ ಮಾಡಿ ಹೋಗದೆ ಸೆಲ್ಫಿಗಳನ್ನು ತಗೊಳ್ಳೋದು, ಫೋಟೋಗಳನ್ನು ತಗೊಳ್ಳೋ ಕೆಲಸಗಳನ್ನು ಮಾಡ್ತಿದ್ರು. ಅದೇ ಟೈಮಲ್ಲಿ ಸೆಲೆಬ್ರಿಟಿಗಳು ಕೂಡ ಬಂದರೆ ಇಬ್ಬರಿಗೂ ಕೂಡ ಕ್ಲಾಶ್ ಆಗುವಂತಹ ರೀತಿಯಲ್ಲಿ ಅಲ್ಲಿ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು. ಆಗ ಸ್ಟೇಜ್ ಮೇಲಿದ್ದಂತಹ ಒಬ್ಬ ಲೇಡಿ ಬೌನ್ಸರ್ಗೆ ಧನಂಜಯ್ ಅವರು ಸ್ವಲ್ಪ ರೇಗಾಡಿದ್ರು. ಕ್ಲಿಯರ್ ಮಾಡ್ಲಿಕ್ಕಾಗಲ್ವಾ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ಬಟ್ ಅದನ್ನು ಕ್ಲಿಯರ್ ಆಗಿ ತಗೊಳ್ದೆ ಲೇಡಿ ಬೌನ್ಸರ್ ಕೂಡ ಧನಂಜಯ್ ವಿರುದ್ಧ ಮಾತಾಡಲಿಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಒಬ್ರಿಗೊಬ್ಬರು ವಾದ ವಿವಾದ ಕೂಡ ಮಾಡ್ಕೊಬಿಡ್ತಾರೆ. ಸೊ ಸ್ಟೇಜ್ ಮೇಲೇನೆ ವಾದ ವಿವಾದ ನಡೆದು ಹೋಗುತ್ತೆ. ಅವರು ಆ ಬೌನ್ಸರು ಡಾಲಿ ಧನಂಜಯ್ ಅವ್ರನ್ನ ಒಂದು ಲುಕ್ ಕೊಡ್ಕೊಂತಾನೆ ನಿಂತ್ಕೊಂಡು ಬಿಡ್ತಾಳೆ. ಯಾಕಂತ ಹೇಳಿದ್ರೆ ಗುರಾಯಿಸ್ಕೊಂಡೆ ನಿಂತ್ಕೊಂಡು ಬಿಡ್ತಾಳೆ. ಆಗ ಓಡ್ ಬಂದು ಒಬ್ಬ ಜೆಂಟ್ಸು ಅಥವಾ ಬೌನ್ಸರು ಅವಳನ್ನು ಸೈಡಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾನೆ. ಅಷ್ಟೇ ಅಲ್ಲ, ಪಾಪ ಡಾಲಿ ಅವ್ರ ಹತ್ರ ಅವನು ಕೂಡ ಕ್ಷಮೆನ ಕೇಳ್ತಾನೆ. ಆದರೆ ಡಾಲಿಗೆ ಸಿಟ್ಟು ಹೋಗದೆ ತನ್ನ ಜೊತೆಯಲ್ಲೇ ಇದ್ದಂತಹ ಪತ್ನಿ ಹತ್ರನೂ ಕೂಡ ಅದೇ ಸಿಟ್ಟಿನಲ್ಲಿ ಕೂಡ ಮಾತಾಡ್ತಾರೆ. ಸೊ ಅವರು ಕಂಟ್ರೋಲ್ ಮಾಡ್ಕೊಳ್ಳಿ, ಯಾಕೆ ಸಿಟ್ಟು ಮಾಡ್ಕೋತೀರಾ ಅಂತ ಕೇಳಿದ್ರು ಡಾಲಿಗೆ ಕಂಟ್ರೋಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಹಲವಾರು ಟೆನ್ಷನ್ಗಳು ಡಾಲಿಲಿ ಇರ್ತದೆ. ಯಾಕಂದರೆ ಅಭಿಮಾನಿಗಳು ಆ ರೀತಿಯಲ್ಲಿ ಬರ್ತಿದ್ದಾರೆ, ಇವ್ರುಗಳು ಏನು ಕೆಲಸ ಮಾಡ್ತಿದ್ದಾರೆ, ಬೌನ್ಸರ್ಸ್ಗಳು ಯಾಕೆ ಅವ್ರನ್ನ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ಡಾಲಿ ಕೂಡ ಇದ್ದರು. ಆದರೆ ಮಾಡ್ಕೊಂಡಂತಹ ವ್ಯವಸ್ಥೆ ಸ್ವಲ್ಪ ಎಡವಟ್ಟಾಯ್ತೇನೋ ಅಂತ ನನಗೆ ಅನ್ನಿಸ್ತು. ವಿಶ್ ಮಾಡೋಕ್ಕೆ ಬಿಡೋಕ್ಕಿಂತ ನೋಡ್ಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆನ ಮಾಡಬೇಕಿತ್ತು. ವಿಶ್ ಮಾಡೋಕ್ಕೆ ಬಿಟ್ಟಿದ್ರಿಂದ ಈ ಬರೋವಂಥ ಫ್ಯಾನ್ಸು ಕೇವಲ ವಿಶ್ ಮಾಡಿ ಹೋಗಲ್ಲ, ಇವರು ಫೋಟೋ ಅದು ಇದು ಅಂದ್ಕೊಂಡು ನುಗ್ಲು ಮಾಡ್ತಾರೆ. ವಿಶ್ ಮಾಡಿ ಡೈರೆಕ್ಟ್ ಹೋಗೋಲ್ಲ, ಅಲ್ಲೇ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆಗ ಮುಂದೆ ಇರುವಂತಹ ವಿಡಿಯೋಗ್ರಾಫರ್ಗಾಗಿರ್ಬೋದು, ಫೋಟೋಗ್ರಾಫರ್ಗಾಗಿರ್ಬೋದು, ಎಲ್ಲನೂ ಕೂಡ ಎಡವಟ್ಟೆ ಆಗ್ತದೆ. ಸೊ ಬೌನ್ಸರ್ಸ್ ಮೇಲೆ ಡಾಲಿ ಅವರು ಸಿಟ್ಟು ಮಾಡ್ಕೊಂಡ್ರಲ್ಲೂ ಪ್ರಾಬ್ಲಮ್ ಇಲ್ಲ. ಬಟ್ ಆ ಬೌನ್ಸರು ಡಾಲಿ ಅವರ ವಿರುದ್ಧ ನಿಂತು ಮಾತನಾಡಿದ್ದು ಅಥವಾ ಗುರಾಯಿಸ್ಕೊಂಡೇ ನಿಂತಿದ್ದು ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ.